ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಯೇಸು ಸ್ವಾಮಿ ಪ್ರಸಂಗ ಮಾಡಿರುವಂಥ ಒಂದು ವಾಕ್ಯ, ಮಾರ್ಕನ ಬರೆದ ಪುಸ್ತಕ 9ನೇ ಅಧ್ಯಾಯ 47ನೇ ವಚನ. ನಿನ್ನ ಕಣ್ಣು ನಿನಗೆ ಪಾಪದಲ್ಲಿ ಸಿಕ್ಕಿಸುವುದೇ ಆದರೆ ಅದನ್ನು ಕಿತ್ತಿ ಬಿಸಾಕು. 2 ಕಣ್ಣುಗಳವನಾಗಿ ನರಕದಲ್ಲಿ ಹೋಗೋದಕ್ಕಿಂತ 1 ಕಣ್ಣುಗಳವನಾಗಿ ಪರಲೋಕ ಸೇರುವುದೇ ಉತ್ತಮ. ಯೇಸು ಸ್ವಾಮಿ ಎಷ್ಟು ಅದ್ಭುತವಾಗಿ ಹೇಳಿದರೆ, ನರಕ ಯಾವ ರೀತಿ ಹೋಗ್ಬೋದು, ಪರಲೋಕ ಯಾವ ರೀತಿ ಸೇರಬಹುದು. ಬೋಧಕರಾಗಿ ಸೇವೆ ಮಾಡುವಂಥ ಅನೇಕ ಬೋಧಕರು ಸತ್ಯವನ್ನು ನುಡಿರಿ, ಸತ್ಯ ವೇದದಲ್ಲಿ ಇರುವಂಥ ಸತ್ಯವನ್ನು ಹೇಳಿ ಜನರಿಗೆ ಪರಲೋಕ ರಾಜ್ಯದ ಬಗ್ಗೆ ತಿಳುವಳಿಕೆ ನೀಡಿ ನರಕದ ಬಗ್ಗೆ ಅರಿವನ್ನು ಮೂಡಿಸಿ. ಮಾರ್ಕನ ಬರೆದ ಪುಸ್ತಕ 9ನೇ ಅಧ್ಯಾಯ 47ನೇ ವಚನ ಈ ರೀತಿ ಹೇಳಿದೆ, ನರಕಕ್ಕೆ ಹೋಗೋದಕ್ಕಿಂತ ಪರಲೋಕ ಸೇರುವುದೇ ಉತ್ತಮ. ಈ ಸಮಯದಲ್ಲಿ ಸತ್ಯವೇದ ಓದಿ ಸತ್ಯವನ್ನು ತಿಳಿದುಕೊಳ್ಳಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ. ಆಮೇನ್.